ಒಂದು ಸಂಜೆ ಆಕಾಶದಲ್ಲಿ ಕಪ್ಪು ಮೋಡಗಳು ನಿಧಾನವಾಗಿ ಸೇರಿಕೊಳ್ಳುತ್ತಿದ್ದವು. ಗುಡುಗು. ಮಳೆ ಜೋರಾಗಿ ಸುರಿಯಲು ಆರಂಭವಾಯಿತು. ಅಂಗಳದಲ್ಲಿ ಆಟವಾಡುತ್ತಿದ್ದ ಚಿಕ್ಕ ಗಂಡು ಮಗು ಕಿರಣ್ ಗುಡುಗಿನ ಶಬ್ದ ಕೇಳುತ್ತಲೇ ಸ್ವಲ್ಪ ಭಯಪಟ್ಟು ಮನೆ ಕಡೆ ಓಡಿಬಂದ. ಅಪ್ಪ, ಗುಡುಗು ಜೋರಾಗಿದೆ ಎಂದ ಕಿರಣ್. ಅಪ್ಪ ನಗುತ್ತಾ ಅವನ ಕೈ ಹಿಡಿದು, ಭಯ ಬೇಡ ಮಗನೇ, ಇದು ಪ್ರಕೃತಿಯ ಹಾಡು ಎಂದರು. ಅಮ್ಮ ಬಿಸಿ ಬಿಸಿ ಹಾಲು ಕೊಟ್ಟು, ಇದನ್ನು ಕುಡಿಯು, ಮಳೆ ರಾತ್ರಿ ಚೆನ್ನಾಗಿರುತ್ತೆ ಎಂದು ಪ್ರೀತಿಯಿಂದ ಹೇಳಿದರು. ಆಗ ಒಳಗಿನಿಂದ ಅಜ್ಜಿಯ ಮಾತು ಕೇಳಿಸಿತು. ಬಾ ಕಿರಣ, ಇವತ್ತು ಗುಡುಗಿನ ಕಥೆ ಹೇಳ್ತೀನಿ. ಕಿರಣ್ ಖುಷಿಯಿಂದ ಅಜ್ಜಿ ಪಕ್ಕ ಕುಳಿತ. ಅಜ್ಜ ಮಂಚದ ಮೇಲೆ ಕುಳಿತು ಬೀಡಿ ಹಚ್ಚುತ್ತಾ ಹೇಳಿದರು. ನಾವು ಚಿಕ್ಕವರಾಗಿದ್ದಾಗ ಇಂಥ ಮಳೆಯಲ್ಲೇ ಜೀವನ ಕಲಿತ್ವಿ. ಅಜ್ಜಿ ಹೇಳಿದ ಕಥೆಯಲ್ಲಿ ಗುಡುಗು ದೇವರು ಮಕ್ಕಳಿಗೆ ಧೈರ್ಯ ಕೊಡ್ತಾನಂತೆ, ಮಳೆಯು ಭೂಮಿಗೆ ಜೀವ ಕೊಡುತ್ತದಂತೆ. ಗುಡುಗು ಮತ್ತೆ ಗರ್ಜಿಸಿತು. ಈ ಬಾರಿ ಕಿರಣ್ ಭಯಪಡಲಿಲ್ಲ. ಅವನು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರನ್ನೂ ನೋಡಿ ನಗಿದ. ಹೊರಗೆ ಮಳೆ, ಒಳಗೆ ಪ್ರೀತಿ, ಮನೆಯೊಳಗೆ ಸುರಕ್ಷೆ. ಆ ಗುಡುಗಿನ ರಾತ್ರಿ ಕಿರಣನ ಮನಸ್ಸಿನಲ್ಲಿ ಒಂದು ಪಾಠ ಉಳಿಯಿತು. ಕುಟುಂಬ ಇದ್ರೆ ಯಾವುದೇ ಗುಡುಗು ಭಯಂಕರವಲ್ಲ.